ಗಾಡಿ ಮೇಲೆ ಕಂಪ್ಲೇಂಟ್ ಓನರ್ ಇವಾಗ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಆಗಿ ಹೋಗಿದ್ದಾರೆ, ಅದಕ್ಕೆ ಕಾರಲ್ಲಿ ನಿಂತಿದೆ. ಹೌದಾ? ಮೂಟೆ ತಕೊಂಡು ಹೋಯ್ತಿದ್ವಿ ಅಂದ್ಬಿಟ್ಟು. ಸೊ ಯಾ ಗೈಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಈ ಬ್ಲಾಗ್ ಏನಂದರೆ, ಸಚಿನ್, ನಾನು, ಪಾಂಟ, ಓಜಿ 4 ಜನನು ಪಾಂಟ ಅವ್ರ ಊರಿಗೆ ಹೋಗ್ತಿದ್ದೀವಿ, ಚನ್ನಪಟ್ಟಣಗೆ. ಸೊ ಅಲ್ಲಿ ಹೋಗಿ ಒಂದು 2 ದಿವಸ ಆ ಊರಲ್ಲಿ ಇರೋಣ ಅಂತ ಪೀಸಾಗೆ ಫನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಚಿಕನ್ ಬೇಯಿಸ್ಕೊಂಡು ಆಮೇಲೆ ಸಮಥಿಂಗ್ ಇರುತ್ತೆ, ಅದು ನಿಮಗೆ ಗೊತ್ತು. 2 ಡೇಸ್ ವಿಲೇಜ್ ಲೈಫಲ್ಲಿ ಇರೋಣ ಅಂತ. ನಮ್ಮೂರಿಗೆ ಹೋಗ್ಬೋದು, ಬಟ್ ಇವ್ರಿಗೆ ಸೆಟ್ ಆಗಲ್ಲ, ಅದಕ್ಕೆ ಪಾಂಟವ್ರ ಊರಿಗೆ ಹೋಗ್ತಿದ್ದೀನಿ. ಸೊ ಇವಾಗ ನೆಕ್ಸ್ಟು ಸಚಿನ್ ಮನೆಗೆ ಹೋಗಿ ವೆಯ್ಟ್ ಮಾಡಬೇಕು. ಇವ್ರು ನಮ್ಮ ಬಾಯ್ಸ್ ಬರ್ತಾರೆ ಇಬ್ಬರು, ಅವ್ರು ಬಂದಿದ್ದೆ ಚನ್ನಪಟ್ಟಣಕ್ಕೆ ಹೋಗೋದೆ ಗೈಸ್. ಸೊ 2 ಡೇಸ್ ಬೇಕಿರೋ ಕಾಸ್ಟ್ಯೂಮ್, 1 ಲುಂಗಿ, 2 ಶಾರ್ಟ್ಸು, ಆಮೇಲೆ ಟೀ ಶರ್ಟ್ಸ್, ಅಷ್ಟೇ ಸಾಕು. ಸೊ ಈಗ ಸದ್ಯಕ್ಕೆ ಒಂದು ಟ್ರ್ಯಾಕ್ ಪ್ಯಾಂಟ್. ಸೊ ಲೆಟ್ಸ್ ಗೋ. ಸಚಿನ್ ಬ್ರ ನೋಡಿ ಮಗು ಥರ ಕುತ್ಕೊಂಡು ಗೇಮ್ ಮಾಡ್ತಿರೋದು. ಇದೇ ಥರ ಕಮ್ಮಿಂಗ್ ಸೂನ್. ಸೊ ಗೈಸ್, ಸಚಿನ್ ಮನೆಯಿಂದ ಎಕ್ಸಿಟ್ ಆಗಿ ಈಗ ಸಚಿನ್ ಅವರು ಡೀಸೆಲ್ ಹಾಕೊತಿದ್ದಾರೆ. ನಾವು ಬೆಳಗ್ಗೆನೇ ಪೆಟ್ರೋಲ್ ಫುಲ್ ಮಾಡಿದ್ದೀವಿ. ಸೊ ಪೆಟ್ರೋಲ್ದು ಬಂದ್ಬಿಟ್ಟು ನಾನು ಹಾಕ್ತಿರೋದು 95, ಫುಲ್ ಟ್ಯಾಂಕಿಗೆ 4000 ಸಮಥಿಂಗ್ ಏನೋ ಆಗ್ತೈತೆ. ಅದಕ್ಕೆ ಈಗ 2500. ಸೊ ಈಗ ನೈಸ್ ರೋಡ್ ಎಂಟ್ರಿ ಆಗಿ ನೆಕ್ಸ್ಟು ಮೈಸೂರು ರೋಡ್ ರೈಟ್ ತಗೊಂಡು ಸೀದಾ ಚನ್ನಪಟ್ಟಣ. ಇಲ್ಲಿ ನಮ್ಮ ಬಾಯ್ಸ್. ಈ ಕಾರ್ ಇಲ್ಲಿದೆ ಅಂದರೆ ಪಕ್ಕದಿಂದ ಪ್ಯಾಂಟ ಇರ್ತಾನೆ ಅಲ್ಲಿ. ಅವ್ರನ್ನ ಮುಂದೆ ಬಿಟ್ಬಿಟ್ಟು ನಮ್ಮ ಪಾಂಟ ಸೈ ಅಂತ ಹೊಡಿ ಬರೋದು. ಇಲ್ಲಿರೋ ಚನ್ನಪಟ್ಟಣಕ್ಕೆ ಎಂಡ್ ಕ್ಯಾನ್ ಚೇಂಜ್ ಮಾಡ್ಬೇಕಂತ ಇರೋ 60 ಕಿಲೋಮೀಟರ್ಗೆ. ಏನಕ್ಕೆ? ವಾಲ್ವ್ ಆನ್ ಮಾಡ್ಕೋ. ಬಾ, ಬೆಂಡ್ ಮಾಡ್ಕೊಡ್ತೀನಿ, ಹಂಗೆ ಓಡಿಸ್ಕೊಂಬಾ. ಹೇಳಿದ್ರೆ ಕೇಳೋದೇ ಇಲ್ಲಪ್ಪ. ಯಾರು ಓಜಿನ ಹೇಳಿದ್ದು ಎಂಡ್ ಕ್ಯಾನ್ ಚೇಂಜ್ ಮಾಡೋಕ್ಕೆ? ಸೊ ಎಂಡ್ ಕ್ಯಾನ್ ಚೇಂಜ್ ಮಾಡಲೇಬೇಕಂತ. ಸೊ ಈಗ ಸದ್ಯಕ್ಕೆ ಮೈಸೂರು ರೋಡ್ ಎಂಟ್ರಿ ಆಗಿ ಇಲ್ಲಿ ಎಂಡ್ ಕ್ಯಾನ್ ಚೇಂಜ್ ಮಾಡಿಕೊಂಡು ಇಲ್ಲಿಂದ ಹೊರಡೋದು. ಇವಾಗ ಉಮ್ಮ ಕೊಡ್ತಿದ್ಯಾ? ಇಲ್ಲ, ಸ್ಮೆಲ್ಲೇ ಇಲ್ಲ, ಇದು ಸ್ಮೆಲ್ಲೇ ಬರಲ್ಲ, ಅದು ವೆಯ್ಟ್ ಇಲ್ಲ ಅಷ್ಟೊಂದು. ಏನು ಮಾಡ್ಸಕ್? ಮಟನ್. ಸೊ ನಮ್ಮ ಪಾಂಟ ಅವರ ಫ್ಯಾಮಿಲಿಯಲ್ಲಿ ಮಟನ್ ಮಾಡ್ಸಕ್ಕೆ ಹೇಳಿದ್ದೀವಿ. ಚಿಕನ್ ತಿಂದು ಬೋರಿಂಗ್ ಅಂತೆ. ಸೊ ಹಳ್ಳಿ ಕಡೆ ಮಟನ್ ತಿಂದರೆ ಮಸ್ಟ್ ಟೇಸ್ಟ್. AC ಆನ್ ಮಾಡಿದ್ರೆ ಎಕ್ಸಾಸ್ಟ್ ಬೇರೆ ಅಂತೈತೆ, ಸೆಕೆ. ಮಳೆ ಬರೋ ಥರ ಇತ್ತು ಗೈಸ್, ಆಮೇಲೆ ಸ್ಟಾಪ್ ಆಗೋಯ್ತು. ಹನಿ ಬಿತ್ತಿ. ಏನಾಗಲಿ AC ಹಾಕ್ಕೊಳ್ಳೋಣ. ನಮ್ಮ ಸಚಿನ್ ಬ್ರೋ ಎಲ್ಲದ್ರಲ್ಲಿ ಒಂದೊಂದು ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಿ ಹೊಟ್ಟೆ ತುಂಬ್ಕೊಬಿಡ್ತೀನಿ. ನೀವು ಇನ್ನೊಂದು 4 kg ಕೊಟ್ಟರೆ ಹೇಳ್ತೀನಿ. ನೀನು ಯಾರು ಟೇಸ್ಟ್ ಮಾಡ್ತೀಯ? ಹಾಂ, ನಿನ್ನ ಕೇಳಿದ್ನಾ? ನೀನು ಗಾಡಿಯಲ್ಲಿ ಮೈನಸ್ ಇತ್ತು ತಾನೆ, ಅದನ್ನ ಹಾಕೊಂಬರ್ತೀನಿ. ಅದು ತಿಂತೆ ಮೈನಸ್ ತಿಂತೆ. ಇವತ್ತು ತೋಟಕ್ಕೆ ಹೋಗ್ಬಿಟ್ಟು ಹೇಳ್ತಾನೆ ಎಗ್ ಪಪ್ಸ್ ಒಂದು ಬ್ರೋ. ಇದು ಉಳುಕ್ತು. ನಿನ್ಗೆ ಇದರಲ್ಲಿ ಎಗ್ ಬೇಡ ತಾನೆ? ಬೇಕು. ನಿನ್ಗೆ ಎಗ್ ಬೇಡ ತಾನೆ? ಹಾಂ, ಜಾಸ್ತಿ ಆಗಲಿ ಇರುತ್ತೆ. ಸೊ ಗೈಸ್, ಪಾಂಟ ಅವ್ರ ಊರಿಗೆ ಬಂದೆ.
ಒಂದು 2 days ಹಾಲ್ಟ್ ಅಷ್ಟೇ. ನಾನು ನಾಳೆ ಹೋಗೋಣ ಅನ್ಕೊಂಡಿದ್ದೆ, ಇನ್ನು ಲೇಟಾಗಿ ಹೋಗೋಣ ಅಂತ ಇದ್ದೀನಿ. ನೋಡೋಣ ವೈಬಲ್ಲಿ ಹೆಂಗಿದೆಯೋ. ನೆಕ್ಸ್ಟ್ ಲೆವೆಲ್ ಇದೆ ಗೈಸ್, ಫುಲ್ ಗ್ರೀನರಿ. ಬಿಡಿ, ಇದು ಬ್ಯಾಂಗ್ ಹೊಡಿಯುತ್ತೆ. ಸೀನಿಯರ್ ಅನ್ಸುತ್ತಲ್ಲ, ಸೀನಿಯರಾ ದೊಡ್ಡದೇ ಬಂದಿದ್ದೆ ಫಾರ್ಮರ್ ಆಗ್ಬಿಟ್ಟು ಟ್ರ್ಯಾಕ್ಟರ್ ಓಡಿಸ್ತಿದ್ದೀವಿ. ಅಲ್ಲೂ ಕುತ್ಕೋಬೋದು ಬಿಡಿ. ಏನಕ್ಕೆ ಬರೋದಲ್ಲಿ ಹಿಂಗೆ ಮಾಡಿದ್ರೆ ಹುಳ ಸಿಗುತ್ತೆ ಅದರಲ್ಲಿ, ಅದಕ್ಕೆ ಅದೆಲ್ಲ ಬರೋದು ಹಿಂಗೆ ಮಾಡಿದಾಗ. ಕೆಳಗಿಂದ ಅಲ್ಲಾಡ್ಸ್ಬಿಟ್ಟು ಕಿಲುವತ್ತಾಗೆ ಬಿದೋಗುವ ಕುಡಿಯುವಷ್ಟ ಮಾತು ಜಾಸ್ತಿ, ಕೆಲಸ ಇಲ್ಲ. ನಾವು ಕುಡಿದ್ರೆ ಸೌಂಡ್ ಬರಲ್ಲ, ನಮ್ಮ ಅಜ್ಜಿ ಕುಡಿದ್ರೆ ಫುಲ್ ಸೌಂಡ್. ಆದ್ರೆ ನಮ್ಗೆ ಸೌಂಡ್ ನಾರ್ಮಲ್ ಆಗಿ ಬರ್ತಿಲ್ಲ ಬಡಿ. ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಸ್ವೀಟ್ಗೆ? ಸ್ವೀಟ್ಗೆ ಏನು ಚೆನ್ನಾಗಿದೆ, 10ಗೆ 9.5 ರೇಟಿಂಗ್. 5 ಯಾಕೆ? ಇನ್ನು 5 ಯಾಕೆ? 5 ನೀನು ರೆಸ್ಪೆಕ್ಟ್ ಕೊಡ್ತೀನಿ. ನನಗೆ ಬಂತು ಕಾಯಿ ತಿಂತೀರಾ ಯಾರು? ಬಲ್ಲಿ ಎಲ್ಲ ತಿನ್ಬಿಟ್ಟು ಬಲ್ಲಿ. ತಗೊಂಬ ಇಲ್ಲಿ. ನನ್ ಮೇಲೆ ಎಸ್ಬಿಡಿ ಆಮೇಲೆ. ಮೇಲಿಂದ ಹಿಡಿದು ಕ್ಯಾಚ್ ಹಿಡಿಬೇಕು. ಫುಲ್ ಜೋಶು ಬಂದ್ಬಿಟ್ಟದೆ, ಆಟೋದಕ್ಕೆ ಯಾರು ಇರಲಿಲ್ಲ. ಮೇಲ್ ಹಾಕಿ ಬ್ರೋ ರವಿ, ನೀನು ಮಿರರ್ ಉಲ್ಟಾ ಮಾಡು. ಒಂದು ಕಿಕ್ಕರ್ ಹೊಡಿಯಕ್ಕೆ ಬರಲ್ಲ. ಅವರಿಬ್ಬರು ಡಿಯೋದಲ್ಲಿ ಬರ್ತಾವ್ರೆ. ಇದೊಂದು ಕುರಿ ವೀಲಿಂಗ್ ಹೊಡಿತಾನೆ. ಬಡಿ ನಿಧಾನ, ಇಲ್ಲೆಲ್ಲ ಮಣ್ಣಿದೆ, ಎಳ್ದು ಬಿಟ್ಟು ತನಕೋ ಅಷ್ಟೇ ಬೂಸ್ಟೆ. ಬಡಿ ಬೇಡ, ನಾನು ಈರಪ್ಪ ಇಲ್ಕೊಂತೀನಿ. ನಾನು ನೋಡಿ ಇಸ್ಬಿಡ್ತೀನಿ. ಮಾವಿನ ತೋಟಕ್ಕೆ ಹೋಗೋದ? ಮತ್ತೆ ಇದೇ ತೋಟ, ಇದು ಮಾವಿನಕಾಯಿನೇ. ನಮ್ ತೋಟಕ್ಕೆ ಹೋಗೋಣ ಅಂತೀನಿ. ಓ ಹಂಗೆ, ಎಲ್ಲ ಮಾವಿನಕಾಯಿ ತೋಟನೇ ಗೈಸ್. ಇಲ್ಲಿ ನವೀನ್ ಓಡಿಸ್ಬಿಟ್ಟ ಅಲ್ಲಿ. ಅದ್ರಲ್ಲೆಲ್ಲ ಏನೋ ಹಾಕೋರೆ, ಅದ್ರಲ್ಲೇ ಗಾಡಿ ಓಡಿಸ್ಕೊಂಬತ್ತಾನೆ. ಏನ್ ಶಾಟು? ಸಚಿನ್ ಬುರ ಎಲ್ಲಿದ್ದಾರೆ ಗೊತ್ತಾ? ಓಡಿಸ್ತಿಲ್ಲ. ಮೇಲೆ ಏನ್ ಮಾಡ್ತಿದ್ದೆ ಬಡಿ? ಮೇಲೆ ಬ್ಲಾಗು. ಈಗ ಕೋಳಿ ಚಿಕನ್ ತರಕ್ ಹೋಗ್ತಿರೋದು ಗ್ರಿಲ್ ಮಾಡಕ್ಕೆ, ಫೈರ್ ಕ್ಯಾಂಪ್ ನೈಟ್. ಹುಳಗಳೆಲ್ಲ ಹೊಡೆದಿರ್ತವೆ, ಸೊಳ್ಳೆಗಳೆಲ್ಲ ಹೊಡಿತೈತೆ ಮಕ್ಕಕ್ಕೆ. ಇದೇ ಕೆರೆ ತಾನೇ ಹೇಳಿದ್ದೆ ಬೆಳಿಗ್ಗೆ ಬರೋದು. ಓಜಿ ಅವ್ರು ಸತತ. ನೆಕ್ಸ್ಟ್ ನಮ್ ಪಾಂಟ ಹೋಗಿರೋದು ಮೇಲೆ.
ಸಣ್ಣ ರೂಪಾಯಿ ಕವರ್ ಮಾಡ್ಕೊಬಿಟ್ಟಾನೆ ಲೆಫ್ಟ್ ರೈಟ್ ಏನು ಗ್ಯಾಪೇ ಇಲ್ಲ. ನನ್ನೇ ನೋಡ್ತವ್ರು ಒಳ್ಳೆ ಊರ್ ನಿನ್ನೆ ನೋಡ್ತಾವ್ರ ನೋಡಿ ಎಲ್ಲ ಬರೀ ರಿಯಾಕ್ಷನ್ ಫುಲ್ ರಿಯಾಕ್ಷನ್ಸ್. ಏನಿದು ಇಷ್ಟು ಉದ್ದ ಅದಲ್ಲ ಇಷ್ಟು ಅಗಲ ಅದಲ್ಲ ಅಂತ. ನೀನೇನು ಕಮ್ಮಿ ಇದೆಯಾ? ನಿಮ್ದೇ ನಿಂತ್ಕೊಳಕ್ಕೆ ಬಿಡ್ಲಿಲ್ಲ. ಬಡಿ ಜಿಮ್ ಐತೆ ಬಿಡಿ ಇಲ್ಲಿ. ಸಾಕು ಸ್ನ್ಯಾಪ್ ಬಂತಲ್ಲ. ಎಲ್ಲಿ ಚಿಕನ್ ಅಂಗಡಿ ಕಾಣಿಸ್ತಾನೆಲ್ಲ? ಸ್ಕಾರ್ಪಿಯನ್ ಅಂದ್ರೆ ಇಲ್ಲ ಸ್ಕಾರ್ಪಿಯೋ ಹೆಣ್ಣು ಬಂದು 30 ಲಕ್ಷ ಆಗುತ್ತೆ. ಕಾರ್ ಅಲ್ಲ ಬ್ರೋ, ಹುಳ ಕೆಲ್ತಾರೆ. 4x4 ಬೇಕಾ ಇಲ್ಲ 2x2 ಬೇಕಾ? ಸ್ಕಾರ್ಪಿಯೋ ಅಲ್ಲಪ್ಪ, ಹುಳ ಬರುತ್ತಲ್ಲ ಸ್ಕಾರ್ಪಿಯೋ. ಸ್ಕಾರ್ಪಿಯೋ ಅಲ್ಲ ಅದು, ಚೋಳು ಚೋಳು ಕನ್ನಡ ಚೂಳು ಅಲ್ಲ. ನಂಟು ತಡಿಕಿ ಗುರು ಏನಿಲ್ಲ ಬಿಡಪ್ಪ. ಲಂಡು ತಡಿ. ಹ್ಞೂ ಬಡಿ. ನಿಮ್ ಕಡೆ ಏನಂತಾರೆ? ಇಲ್ಲೇ ಒಳ್ಳೆ ನ್ಯೂಸ್ ಚಾನೆಲ್ ತರ ಹಿಂಗ್ ಬಂದ್ ಲೈಟ್ ಇಟ್ಕೊಂಡ್ರೆ ಏನ್ ಹೇಳೋಣ ಹೇಳ್ರಿ. ಏನೇನು ನ್ಯೂಸ್ ಚಾನೆಲ್ ತರ ಲೈಟಿಂಗ್ ಇಟ್ಕೊಂಡ್ಬಿಟ್ರಿ ಏ ಮೀಡಿಯಾ ಏನ್ರಿ ಮೀಡಿಯಾ? ಏನ್ರಿ ಮೀಡಿಯಾ? ಕಣ್ಣಿಗೆ ಬೀಳ್ತೈತೆ. ಕಣ್ಣಿಗೆ ಬಿದ್ದದ ಏನು ಹೊಟ್ಟೆಗೆ ಬಿಡ್ಲ ನಾನು. ಸರಿ ಇವಾಗ ಹೇಳಪ್ಪ. ಹೌದಾ? ಏನಿಲ್ಲ, ಅದು ಜಸ್ಟ್ ಕೇಳಿದೆ. ಅದು ಸ್ಕಾರ್ಪಿಯೋ ಅಂದ್ರೆ ಚೋಳು. ವೈಟ್ ಕಲರ್ ಬೇಕಾ ರೆಡ್ ಕಲರ್ ಬ್ಲಾಕ್ ಕಲರಾ? ಅದೆಲ್ಲ ಬೇಡ. ಯಾವ ಚೋಳು? ಏನು ಗೊತ್ತಿಲ್ಲ ನನಗೆ. ಬರ್ರಿ ಯಾಕ್ರಿ ಮೀಡಿಯಾ ಕಂಡ್ರೆ ಎದ್ರಕೋತೀರಿ? ಈ ಊರ್ನವ್ರು ಕೇಳ್ರಿ. ಈ ಊರ ನಿಮಗೆ ಕಂಡ್ಬಿಡಕ್ಕೆ ಈಗೆಲ್ಲ ಫೈರ್ ಕ್ಯಾಂಪ್ ಹಾಕೋದಷ್ಟೇ. ಸೊ ಅಲ್ಲಿದೆ, ಅದನ್ನೆಲ್ಲ ತಗೊಂಡ್ಬಂದು ಇಲ್ಲಿ ಹಾಕ್ಬೇಕಿಲ್ಲ. ಏನು ಏನೋ ಕಾರೆಲ್ಲ ತಗೊಂಡ್ಬಿಟ್ಟು ಸೌಂಡ್ ಮಾಡ್ತಿದ್ದೀರಾ? ಅದು ಕಾರ್ ಬಂದು ಉಲ್ಫ್ 999 ಅಂತ. ಉಲ್ಫ್ 999 ಕರೆಕ್ಟಾಗಿ ಹೇಳು. 499 ಕರೆಕ್ಟಾಗಿ ಹೇಳಕ್ ಬರ್ತಿಲ್ಲ, ನೀನು ಕಂಪ್ಲೇಂಟ್ ಮಾಡ್ತೀಯಾ? ಅದು ಸರ್ ಸಾರಿ, ಬೈ ಮಿಸ್ಟೇಕ್ ನಾನು ಇದು ಮಾಡಿದ್ದು. ಓಕೆ 9444 ಸಾರಿ. ಹಾಂ ಉಲ್ಫ್ ಏನು ಇಲ್ಲೆಲ್ಲ ತಗೊಂಡ್ಬಿಟ್ಟು ಸೌಂಡು ಊರ ಒಳಗಡೆ ಎಲ್ಲ ಸೌಂಡ್ಗಳು ಏನು ನಿಮ್ಮದು? ಅದೇ ಅದು ಕಂಪ್ಲೇಂಟ್ ಮಾಡಿದ್ದೀನಿ, ನಮ್ಮಮ್ಮ ಬರ್ತಿದ್ದಾರೆ ಇವಾಗ. ಹಾಂ ಕಂಪ್ಲೇಂಟ್ ಆಗಿದೆ, ಹಾಂ. ಅವರು ಅರೆಸ್ಟ್ ಆಗಿದ್ದಾರೆ. ನಿಮ್ಮ ಕಾರಲ್ಲಿ ಏನು ಸೌಂಡ್ ಬರ್ತಿಲ್ವಾ? ಇಲ್ಲ, ನಮ್ಮ ಕಾರ್ ಸೌಂಡ್ ಇಲ್ಲ, ನಾವು ಸ್ಟಾಕ್ ಒಪ್ಪಿಸ್ತಾವ್ರೆ. ಏನೋ ಈ ಗಾಡಿಯ ಮೇಲೆ ಕಂಪ್ಲೇಂಟ್, ಓನರು ಇವಾಗ ಪೊಲೀಸ್ ಅರೆಸ್ಟ್ ಆಗಿ ಹೋಗಿದ್ದಾರೆ, ಅದಕ್ಕೆ ಕಾರಿಗೆ ನಿಂತಿದೆ. ಹೌದಾ? ಅವ್ರಿಗೆ ಬೇಲ್ ಏನಾದ್ರು ಸಿಗುತ್ತಾ? ಇಲ್ಲ ಕೊಡಬೇಡಿ ಅಂತ ಹೇಳಿದ್ದೀನಿ. ನಿಮ್ಗೆ ಮೀಡಿಯಾ ಮೇಲಿರೋ ಅಭಿಪ್ರಾಯ? ಮೀಡಿಯಾ ಗೊತ್ತಿಲ್ಲ, ಐ ಡೋಂಟ್ ಕೇರ್. ಐ ಲವ್ ಯು. ಲೆಟ್ ಮಿ ಟಾಕ್. ಯು ಕ್ಯಾನ್ ಟಾಕ್. I'm just for myself, bro. I don't want any. ಆಡಿಯನ್ಸ್ ಆಗಿ ನಿಂದೇನು ಬ್ರೋ ಒಪಿನಿಯನ್? ಓನ್ಲಿ ಮಯೋನೈಸ್ ಬೇಕು. ನಾನು ಏನಾದ್ರು ಮಾಡಿ ನನಗೆ ಮಯೋನೈಸ್ ಕೊಡಿ. ಫ್ಯಾಟ್ ತಿನ್ಬೇಡಿ ಯಾರು. ವಾವ್, ಯಾವುದು ಇದು? ಅಷ್ಟಿಲ್ಲ ಬ್ರೋ, ನಂದು ಸ್ಟ್ರೈಟ್ ಇದೆ. ಹೇಳ್ಕೊಳ್ಳಿ. ಹೊಟ್ಟೆ ಬಿಡು ಬ್ರೋ, ಬಟನ್ ಕಿತ್ಕೊಂಡ್ ಬರುತ್ತೆ ನೋಡೋಣ. ಚಾನ್ಸೇ ಇಲ್ಲ. ನಂದು ಸ್ಟ್ರೈಟ್ ಇದೆ. ಅವ್ರಿಗೆ ಗೈಡ್ ಮಾಡ್ತೀಯ ನೀನು? ಅಲ್ಲ, ಒಂದೇ ಸಲ ಬಗ ಅಂತ ಇವನೇ ಬ್ಲಾಗ್ ಅಲ್ಲಿ ಹೇಳ್ಬಿಡ್ತಾನೆ ಎಲ್ಲ. ಏನ್ ಮಾಡೋದು, ಭಯ ಎಲ್ಲ ಸಪೋರ್ಟ್ ಮಾಡ್ತಿರೋದು. ಗೈಸ್ ಇಲ್ಲೇನೋ ದೆವ್ವ ಇದೆ, ಭೂತ ಇದೆ ಅಂತ ಎಬ್ಬರಿಸ್ತಾರೆ. ಎಷ್ಟು ಕಡೆ ಓಡಾಡಬೇಕು? ಎಷ್ಟು ಕಡೆ ಓಡಬೇಕು? 4 ಡೈರೆಕ್ಷನ್ಸ್. 4 ಡೈರೆಕ್ಷನ್ ಅಲ್ಲಿ ಓಡಬೇಕಂತ ದೆವ್ವ ಬಂದ್ರೆ. ಡೈರೆಕ್ಷನ್ ಓಡಬಹುದು. ಯಾಕೆ ಬ್ರೋ ಕಾರ್ ಎತ್ಕೊಂಡಿಲ್ಲ? ಅಲ್ಲೇ ಇರ್ಲಿ ಬ್ರೋ. ಬಂದಿಲ್ಲಿ ಪ್ರಕಾಶ ನೈಟ್ ಎಲ್ಲ ಕಳ್ಸಕ ಮಾತಾಡಿ ನಮ್ಮ ಮನೆಗೆ ಕೂತ್ಬಿಟ್ಟು ನಿಮ್ಗೆ ಕೇಳಿದ್ರೆ ನಿಕ್ಕಿನುವೆ. ಈಗಲೇ ಫೋನ್ ಮಾಡ್ಬಿಡ್ಬೇಕು, ನಿನಗೆ ಸಾಕದ ಎಲ್ಲ ಇದೆಯಾ? ಕೆರೆ ಬೀಳ್ತಾನೆ ವಿಡಿಯೋ ಕಾಲ್ ಮಾಡು. ಈಗ ನಾವೇನ್ ಮಾಡ್ಕೊಳ್ಳೋರಲ್ಲ, ಈಗ ನಾವೇನ್ ಮಾಡ್ಕೊಳ್ಳೋದಪ್ಪ ಮಟ್ಟಿಗೆ ಮನೆದಾಗ ಬರುದಿಲ್ಲ ಅನ್ನೋದಪ್ಪ. ಪೆಟ್ರೋಲ್ ಹಾಕ್ಬಿಡೋಣ ಒಂಚೂರು. ಒಂಚೂರು ಪೆಟ್ರೋಲ್ ಹಾಕೋಣ. ಪೆಟ್ರೋಲ್ ಎಲ್ಲಿದೆ? ಗಾಡಿ ಬೈಕಲ್ಲಿ ಎಳೆಯಕ್ಕಾಗಲ್ಲ. ಕೆಳಗಡೆ ಟೂಪ್ ಕಿತ್ರಿ, ಅವ್ನು ಕಿತ್ಕೊಂಡ್ ಬರ್ತಾನೆ ನೋಡಿ ಇವಾಗ. ಏನಿಲ್ಲ, 2 ನಿಮಿಷ ಟೈರ್ ಪಾಲಿಶ್ ಐತಲ್ವಾ? ಟೈರ್ ಪಾಲಿಶ್ ಪಾಸ್ ಮಾಡೋದು. ಎಲ್ಲಿರ್ತಾನೆ? ನೈಟ್ ಒಂದು ಫೋನ್ ಹಾಕ್ಬಿಟ್ಟು ಇಲ್ಲಿದ್ದೀನಿ ಅಲ್ಲಿದ್ದೀನಿ. ನೈಟ್ ಫೋನ್ ಹಾಕೋದು ರೇರು, ನಾವು ಬೈದ್ರೆ ಹಾಕ್ತಾನೆ. 5 ನಿಮಿಷ ಬಡ್ಡಿ ಅಂದ್ಬಿಟ್ಟು ಕಟ್ ಮಾಡೋದು ನಾನಾ ನೀವ? ಯಾರು? ಪಬ್ಜಿ ಆಡ್ತೀನಿ ಅವಾಗ. ಒಟ್ಟಿನಲ್ಲಿ ಏನೋ ಒಂದು ಮಾಡ್ತೀರ ತಾನೆ. ಗೈಸ್ ಗೊತ್ತಿಲ್ಲ ನಂದೆ ಏನ್ ಮಾಡ್ದ? ಇವಾಗ ನಾನು ಏನು ಚಾರ್ಜ್ ಹಾಕೋನೆ ಥ್ಯಾಂಕ್ಸ್ ಎಲ್ಲ ನನ್ಬಿಟ್ಟು ಹಿಂಗ್ ತೆಗ್ದ್ಬಿಟ್ಟು ನೋಡಿದ್ರೆ ನಂದಿಂದ ಎಲ್ಲ ಚಾರ್ಜಿಂಗ್ ಹೇಳ್ಕೊಂಡು ಹಂಗಾಗತ್ತಾ? ರಿವರ್ಸ್ ಚಾರ್ಜರ್. ಬೆಳಿಗ್ಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು 1 ನಿಮಿಷ 2 ನಿಮಿಷ
ಕರೆಂಟ್ ಇಲ್ಲ ಈಗ 45 ಸೆಕೆಂಡ್. ಕೊಡಿ ಫೋನ್. ನಂದೇ 95 ಇದೆ ಅಷ್ಟೇ. ಫೋನ್ ಕೂಡ ಇದೆ ಆಗಿಲ್ಲ. ಟ್ರೆಕ್ಕಿಂಗ್ ಹೋದಂಗೆ ಗೈಸ್ ಲೇಟು. ಇಲ್ಲಿ ರಿವರ್ಸ್ ಚಾರ್ಜರ್ ಆಗಿದೆ. ಎದೆ ಮೇಲೆ ಇಕ್ಕೊಂಡು ನಂದು ಆನ್ ಮಾಡು ಅವನು. ಗೈಸ್ ಇವಾಗ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಮೈಕಲ್ಲಿ ಇಕ್ಕಿದ್ದೀನಿ, ಸೌಂಡ್ ಕೇಳಿಸ್ಕೊಂಡು. ಬೆಳಗ್ಗೆನ ತೋಟಕ್ಕೆ ಹೋಗಿ ಇದು ಹಸುಗೆಲ್ಲ ಸ್ವಲ್ಪ ಕತ್ತರಿಸ್ಕೊಂಡು ನಾನು ಓಜಿ ಪಾಂಟ 3 ಕಾರ್ ಮೇಲೆ ಇಟ್ಕೊಂಡು, ನನಗಂತೂ ಗ್ಲಾಸೇ ಕಾಣಿಸ್ತಿಲ್ಲ. ನೆಕ್ಸ್ಟ್ ಲೆವೆಲ್ ಚೆನ್ನಾಗೈತೆ. ಇಲ್ಲಿ ನಿಧಾನಕ್ಕೆ ಹೋಗ್ಬೇಕು, ಒಂದೇ ದಾರ ಕಟ್ಟಿರೋದು, ಬಿಡುತ್ತೆ. ಆಮೇಲೆ ಅಲ್ಲಿ ಹಸು ಎಲ್ಲ ನೋಡ್ತೈತೆ. ಸೊ ತೋಟದಿಂದ ಹೋಗಿ ಬೆಳಿಗ್ಗೆ ಕಟ್ಕೊಂಡ್ಬಂದು ಕಟ್ ಮಾಡಿಕೊಂಡು 3 ಕಾರ್ ಮೇಲೇನು. ಸೊ ಈಗ ಆಂದವೇ ಒಂದು ಸ್ವಲ್ಪ ಕ್ಲಿಪ್ಸ್ ಶೂಟ್ಸ್ ಇಟ್ಕೊಂಡು ಸೀದಾ ಹೋಗಿ ಹಸುಗೆ ಕಟ್ ಮಾಡಿ ಹಾಕೋದು. ಇದು ನೋಡಿ ಒಂದು ಸಡಿ ಪೂಕಿ ಥರ ಐತೆ, ಇದು ಕಿವಿ ಮುಡಿಸ್ತಾರಲ್ಲ ಹಂಗೈತೆ ಇದಕ್ಕೆ. ಸ್ವಲ್ಪ ಸರಿ ಮಾಡ್ತಿದ್ದೀರಿ. ಅದಕ್ಕೂ ಏನು ಬ್ರೋ ಸರಿ ಮಾಡಿಸ್ತೀಯಾ? ಏಯ್ ಸರಿ ಮಾಡ್ಸಂದ್ರೆ ಹಾಕೊಂಡು ಕಿವಿನ ಕಿತ್ತವನ್ನ. ಸೊ ಇಲ್ಲೇ ಮಿನಿ ಆಟೋ ಎಕ್ಸ್ಪೋ. ಡಿಫ್ರೆಂಟ್ ಇದು ಆಟೋ ಎಕ್ಸ್ಪೋ. ಬಿಡಿ ವಿಡಿಯೋ ಇಡಿ, ಕ್ಯಾಮ್ರಾಮನ್ ವಿಡಿಯೋ ಇಡಿ. ಪಾಂಟದ್ ನೋಡಿ ಅಲ್ಲಿ ನಿಂತೈತೆ. ಇದು ಹಸುಗೆ ಹೋಗಿ ಕೊಡೋಷ್ಟಲ್ಲಿ ಅದು ಡ್ರೈ ಆಗಿ ಅದು ಹೋಗೇ ಬಿಡುತ್ತೆ ಅನ್ಕೊಂತೀನಿ. ವಿಲಿ ನೋಡಿ ಕಂಟೆಂಟು. ನಂದ್ರಲ್ಲಿ ಜಾಗ ಇಲ್ಲ, ಹೋಗು, ನನ್ಗೆ ಜಾಗ ಇಲ್ಲ. ಮಾಡಕ್ ಬರ್ತಿಲ್ಲ, ಸೇಮ್ಲೆಸ್. ಅಯ್ಯೋ ಗೈಸ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪ್ಯಾಂಟಾಗೆ ಲುಂಗಿ ಕಟ್ಸ್ತಾರ. ನಮ್ಮ ಪ್ಯಾಂಟ ಓಜಿಗೆ ಪ್ಯಾಂಟ ಲುಂಗಿ ಕಟ್ಸ್ತಿರೋದು. ಏನಿಲ್ಲ ಬಲ್ಲಿ ಫಾರೆಸ್ಟ್, ಅಮೆಜಾನ್ ಫಾರೆಸ್ಟ್. ನೀನ್ ಕರೆಕ್ಟ್ ಆಗಿದ್ಯಾ? ಎಲ್ಲ ರೆಡಿ ಆಗ್ಬಿಟ್ಟು ತೋಟದ ಹತ್ರ ಹೋಗ್ಬಿಟ್ಟು ಇನ್ನು ಒಬ್ಬರನ್ನ ಕರ್ಕೊಂಡು ಫೋಟೋ ಹಾಕ್ಸ್ಕೊಳ್ಳೋಣ. ತಮ್ಲೈನ್ಗೆ ಆಗುತ್ತೆ. ಇವ್ನಿಗೆ ಸೂಟ್ ಆಯ್ತು, ಇನ್ನು ನನಗೆ ಓಜಿಗೆ ಎಲ್ಲ ಹಿಂಗೆ ಸೂಟ್. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಮೂಟೆ ತಕೊಂಡು ಹೋಯ್ತಿದೀವಿ. ಕಾಳಿಗಂತೂ ಹೊಡಿತನಕೋ ಹೋಗಿತ್ತು. ಈಗಪ್ಪ ಅಂತವನೇ ಬರೀ ನಿನ್ ಸೊಟ್ಟ ಹೆಂಗಿದೆ? ಡೆಡ್ ಲಿಫ್ಟ್. ಸೊ ಗೈಸ್ ಹಸೆಗೆ ಇಲ್ಲಿಂದ ಎಕ್ಸಿಟ್ ಊರಿಂದ. ಯಾಕಂದರೆ ಸಾಯಂಕಾಲ ಹೋದ್ರೆ ಟ್ರಾಫಿಕ್ ಆಗುತ್ತೆ. ಇವತ್ತು ಸಂಡೇ ಅಲ್ವಾ,
ನೈಸ್ ರೋಡ್ ಫುಲ್ ಟ್ರಾಫಿಕ್ ಆಗುತ್ತೆ. ಸೊ ಅದಕ್ಕೆ ಈಗಲೇ ಬಿಟ್ವಿ. ಸಚಿನ್ ಬ್ರೋನು ಬರ್ತಿದ್ದಾರೆ, ಪಾಂಟ ಮುಂದೆ ಹೋಗ್ತಿದ್ದಾನೆ. ಸೊ ಅಂದ ವೇಳೆ ಎಲ್ಲರೂ ಶೂಟ್ಗೆ ಲೊಕೇಶನ್ ಇದ್ದರೆ ನಿಲ್ಲಿಸಿ ಶೂಟ್ ಮಾಡಿಕೊಂಡು ಹಾಗೆ ಹೋಗೋದ. ಹೆಚ್ಕೋ ಫುಲ್ ನಿಮ್ದಿತ್ತು ಗೈಸ್ ನನ್ನೇ ಇವತ್ತಿಗೆ. ಬ್ಯಾಂಗ್ಳೂರಿಗೆ ಹೋಗಿ ಮತ್ತೆ ಅದೇ ಬೇಜಾರು. ವಾರ ವಾರ ಈ ಥರ ಎಲ್ಲರೂ ಔಟಿಂಗ್ ಹೋಗ್ಬಿಡ್ಬೇಕಷ್ಟೇ.